ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಧುರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಒಂದು ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಪುಟಾಣಿ ರಂಗೋಲಿನ ಹಾಕಿದ್ದೆ, ನವಿಲ್ಗರಿ ಮತ್ತು ಕೊಳಲು ಸೇರಿರೋವಂಥದ್ದು. ಅದ್ರ ಜೊತೆ ಮನಿ ಪ್ಲ್ಯಾಂಟ್ನ ಹಾಕಿರೋಂಥ ಪಾಟ್ನ ಇಟ್ಬಿಟ್ಟು ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದೆ. ಜೊತೆಗೆ ಹಬ್ಬದ ದಿನ ಬೆಳಗ್ಗೆ ಗೋಧಿ ರವೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನಂತರ ನೈವೇದ್ಯಕ್ಕೆ ಪೂಜೆ ಎಲ್ಲ ಹೇಗೆ ಮಾಡಿದ್ವಿ ಏನು ಅನ್ನೋದನ್ನು ನಾನು ಈ ವ್ಲಾಗ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವಿಷ್ಟು ಬೆಳಗ್ಗೆ ಆಗಿದ್ದು. ನಂತರ ನಾನು ಮಧ್ಯಾಹ್ನದ ಅಡುಗೆ ಮತ್ತು ಸಂಜೆ ಪ್ರಿಪ್ರೇಷನ್ ತೋರಿಸ್ತೀನಿ. ನಾನಿಲ್ಲಿ 1 ಕಪ್ಪು ಉದ್ದು ಮತ್ತು 1/4 ಕಪ್ಪು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆನೆ. ಇದನ್ನು ಮಧ್ಯಾಹ್ನ ನಾನು ರುಬ್ಬಿ ಇಡ್ಲಿ ಹಿಟ್ಟು ರೆಡಿ ಮಾಡಿರ್ತೀನಿ ರಾತ್ರಿಗೋಸ್ಕರ. ಈ ರುಬ್ಬಿರೋ ಉದ್ದಿನ ಮಿಶ್ರಣಕ್ಕೆ 2 ಕಪ್ ಆಗುವಷ್ಟು ಇಡ್ಲಿ ರವೆನ ಹಾಕ್ತಾಯಿದ್ದೀನಿ. ಒಂದು ಸತಿ ಈ ರವೆನ ತೊಳೆದು ಉದ್ದಿನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದ್ಸರಿ ನೀರಲ್ಲಿ ತೊಳೆದು ಉದ್ದಿನ ಹಿಟ್ಟಿಗಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹುಳಿ ಬರಲಿ ಅಂತ. ಇನ್ನೂ ಸ್ವಲ್ಪ ಬೇಗನೆ ಮಾಡಬೇಕಿತ್ತು, ನಾನು ಸ್ನಾನ ಮಾಡಿದ್ದೆ ಲೇಟ್ ಆಯಿತು. ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದರಿಂದ ನಾನು ಮೊದಲೇ ಉಪ್ಪು ಹಾಕಿಡ್ತಾಯಿದ್ದೀನಿ. ಇದಾದಮೇಲೆ ಮಧ್ಯಾಹ್ನಕ್ಕೆ ಹೆಸರುಬೇಳೆ ಪಾಯಸ ಮಾಡ್ಕೋಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಹೆಸರು ಗಂಜಿ ಅಂತ ಹೇಳ್ತೀವಿ ನಾವು. ಇವತ್ತು ಇಡೀ ದಿನ ತಿಂಡಿ ತಿನ್ನೋದ್ರಿಂದ ಹೀಟ್ ಆಗುತ್ತೆ ದೇಹಕ್ಕೆ ಅಂತ ನಾವು ತಂಪಾಗಿರುವಂಥ ಹೆಸರು ಗಂಜಿನ ಮಾಡ್ಕೊಳ್ತೀವಿ. ನಮ್ಮಮ್ಮನ ಮನೇಲಿ ಇದೇ ಮಾಡ್ತಾರೆ, ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಆಮೇಲೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊತೀವಿ. ನಾನಿಲ್ಲಿ ಒಂದು 3 ಸೌಟ ಆಗೋಷ್ಟು ಚಪಾತಿ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ತಿದ್ದೀನಿ. ಅರ್ಧ ಕಪ್ ಹೆಸರು ಬೇಳೆನ ತೊಳೆದಿಟ್ಕೊಂಡಿದ್ನಲ್ಲ, ಅದನ್ನು ಕುಕ್ಕರ್ಗೆ ಹಾಕಿ ಒಂದು 3 ವಿಷಲ್ ಹಾಕ್ಸ್ಕೊಳ್ತೀನಿ. ಹಬ್ಬಗಳೇ ಹಾಗೆ, ನಾವು ಯಾವ ರೀತಿ ನಮ್ಮ ಅಪ್ಪ ಅಮ್ಮ ಮಾಡ್ಕೊಬಂದಿದ್ರು ಅಂತ ನೋಡಿಕೊಂಡು ನಾವು ಹಾಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಒಂದು ತೋರಿಸ್ಕೊಟ್ಟಂಗೆ ಆಗುತ್ತೆ. ಈ ರೀತಿ ಹಬ್ಬಗಳನ್ನು ಆಚರಿಸ್ತಿದ್ವಿ ನಾವು ಅಂತ. ನಾವೇ ಬಿಡ್ತಾ ಹೋಗಿಬಿಟ್ರೆ ಅವ್ರಿಗೆ ಮುಂದಿನ ಜನ್ರೇಷನರು ಅವ್ರಿಗೆ ಏನೂ ಗೊತ್ತಾಗೋದೇ ಇಲ್ಲ ಹೇಗಿತ್ತು ನಮ್ಮ ಟ್ರೆಡಿಷನ್ ಅನ್ನೋದು. ನಾನಿವಾಗ ಚಪಾತಿ ಹಿಟ್ಟಿಗೆ ಅಂತ ಗೋಧಿ ಹಿಟ್ಟು ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ. 1-2 ಚಮಚ ತುಪ್ಪ ಹಾಕ್ಬಿಟ್ಟು ಬಿಸಿನೀರು ಹಾಕಿ ಕಲಸಿಟ್ಕೊಳ್ತೀನಿ. ನಾನು ಎಣ್ಣೆ ಬಳಸೋದಿಲ್ಲ, ನಂಗೆ ಎಣ್ಣೆ ವಾಸನೆ ಬಂದರೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಹೆಚ್ಚಾಗಿ ತುಪ್ಪನೇ ಹಾಕ್ತೀನಿ. ತುಂಬ ಮೆತ್ತಗೂ ಅಲ್ಲ ಗಟ್ಟಿಗೂ ಅಲ್ಲ, ಒಂದು ಹದ ಮಿಶ್ರಣವಾಗಿ ಕಲಸಿಟ್ಕೊಂಡ್ರಾಯ್ತು. ಅದಾದಮೇಲೆ ನಾನು ಮೇಲೆ 1 ಚಮಚ ಆಗೋಷ್ಟು ತುಪ್ಪನ ಹಾಕಿ ಪ್ರೆಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಅದೊಂದು ಸ್ವಲ್ಪ ನೆನೆಯಲಿ, ಆವಾಗ ಸ್ಮೂತಾಗಿ ಬರುತ್ತೆ ಚಪಾತಿ. ಒಬ್ಬೊಬ್ರದ್ದು ಒಂದೊಂದು ಥರ ಟ್ರೆಡಿಷನ್ ಇರುತ್ತೆ. ನಮ್ಮ ಮನೇಲಿ ಈ ರೀತಿ ನಾವು ಕೃಷ್ಣಾಷ್ಟಮಿನ ಆಚರಿಸ್ತೀವಿ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ ನನಗೆ. ನೋಡೋಣ, ನನ್ನ ವ್ಲಾಗನ್ನು ನೋಡಿದ್ರೆ ಯಾರಾದರೂ ಡಿಫ್ರೆಂಟಾಗಿ ಆಚರಿಸೋರಿದ್ದರೆ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ಪಲ್ಯ ಮಾಡ್ಕೊಳ್ಳೋಣ ಚಪಾತಿಗೆ ಅಂತ ಕಾಯಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಆಚೆಯಿಂದ ತಂದಿರೋ ಗರಂ ಮಸಾಲ ಯಾವುದು ಇವತ್ತು ಯೂಸ್ ಮಾಡೋದಿಲ್ಲ, ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದು ಯೂಸ್ ಮಾಡ್ತೀವಿ. ಅದಾದಮೇಲೆ ಒಂದು ಬಾಣಲೆಗೆ ಸಾಸಿವೆ
ಉದ್ದು ಮತ್ತು ಜೀರಿಗೆ, ಅರಿಶಿನ ಪುಡಿ ಹಾಕಿ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ಕರಿಬೇವು, ಹಸಿಮೆಣಸು ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿ ಪೀಸ್ನ ಹಾಕ್ತಾಯಿದ್ದೀನಿ. ಇದು ನಾನು ಸಿಪ್ಪೆ ತೆಗೆದಿಲ್ಲ, ಮೇಲೆ ಒಂಚೂರು ದಂಟಿರುತ್ತಲ್ಲ ಅದಷ್ಟೇ ತೆಗೆದುಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಹೆಚ್ಕೊಂಡಿದ್ದಲ್ಲ, ನಮ್ಮ ಮನೆಯವ್ರು ಹೆಚ್ಕೊಟ್ಟಿದ್ದು ಪಾಪ. ನನಗೆ ಅಡುಗೆಗೆಲ್ಲ ಅವ್ರು ಸುಮಾರು ಹೆಲ್ಪ್ ಮಾಡ್ತಾರೆ, ಅವ್ರು ಫ್ರೀ ಇದ್ದಾಗೆಲ್ಲ ನಂಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಮೇಲಿಂದ ಉಪ್ಪು ಹಾಕ್ತಾಯಿದ್ದೀನಿ, ಚೂರು ಸಕ್ಕರೆ ಹಾಕಿ ಹಾಗೆ ಕೈ ಆಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಕಾಯಿನ ಹೇಳಿದ್ನಲ್ಲ, ಅದು ರುಬ್ಕೊಂಡು ಆ ಮಿಶ್ರಣವನ್ನು ಹಾಕ್ತೀನಿ. ಇದಕ್ಕೆ ಹುಣಸೆಹಣ್ಣು ಬೇಕಾದ್ರೂ ಹಾಕ್ಕೋಬೋದು, ಲಾಸ್ಟಲ್ಲಿ ಲೆಮನ್ ಬೇಕಾದರೂ ಹಾಕ್ಬೋದು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಬೇಡ. ಹೀರೆಕಾಯಿ ಬೇಗ ಬೇಯುತ್ತೆ, ತೊಂದರೆ ಇಲ್ಲ. ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸೋಕೆ ಇಡ್ತಾಯಿದ್ದೀನಿ. ಈ ಕಡೆ ಹೆಸರುಬೇಳೆ ಬೆಂದಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಅಮ್ಮ ಚಪಾತಿ ಮತ್ತು ಚಟ್ನಿ ಮಾಡೋರು ಯಾವಾಗಲೂ. ಈ ಹೆಸರು ಗಂಜಿ ಇರುತ್ತೆ, ಇದನ್ನ ಜೊತೆಗೆ ನೆಂಚ್ಕೊಂಡು ಚಪಾತಿ ತಿನ್ನೋದಕ್ಕೆ ಚೆನ್ನಾಗಾಗತ್ತೆ ಅಂತ. ನಾನು ಪಲ್ಯ ಇದ್ದರೆ ಚೆನ್ನಾಗಾಗತ್ತೆ ಜೊತೆಗೆ ಅಂತ ನಾನು ಚಟ್ನಿ ಮಾಡಿಲ್ಲ, ಕಾಯಿ ಚಟ್ನಿ ಮಾಡಿಲ್ಲ, ಪಲ್ಯ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂಚೂರು ಏಲಕ್ಕಿ ಪುಡಿ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸರಿ ಕುದಿಸ್ಕೋಬೇಕು. ಹಾಲು ಇಷ್ಟ ಇದ್ದವ್ರು ಹಾಲು ಹಾಕ್ಕೋತಾರೆ, ಖೀರ್ ಥರ ಆಗುತ್ತೆ ಅಂತ. ನಾವಿದು ಪ್ಲೇಟ್ಗೆ ಹಾಕ್ಕೊಂಡು ಚಪಾತಿ ತಿನ್ನೋಕ್ಕೆ ಚೆನ್ನಾಗಾಗತ್ತೆ ಅಂತ ನಾವು ಈ ಥರ ಮಾಡ್ಕೊತೀವಿ. ದೇಹಕ್ಕೆ ಕೂಡ ತುಂಬ ತಂಪು. ಇದು ಈ ಕಡೆ ಕುದೀತಾ ಇರಲಿ. ಪಲ್ಯನ ಒಂದ್ಸರಿ ಟೇಸ್ಟ್ ನೋಡಿದೆ ನಾನು, ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಉಪ್ಪು ಹಾಕ್ಕೊಂಡೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕೋ ಅಷ್ಟು ಬೇಯ್ತಾ ಇಲ್ಲ, ಲೇಟ್ ಆಗುತ್ತೇನೋ, ಕುಕ್ಕರಲ್ಲಿ ಇಡಬೇಕಿತ್ತೇನೋ ಅಂತ ಅನ್ನಿಸ್ತು ನನಗೆ. ಆದರೂ ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಗೆ ಇಟ್ಟೆ. ಅದಾದಮೇಲೆ ಹೆಸರು ಗಂಜಿ ಕುದ್ದು ರೆಡಿ ಆಗಿತ್ತು. ಇದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಆಮೇಲೆ ಅಷ್ಟೊತ್ತಿಗೆ ಒಂದು 1/4 ಗಂಟೆ ಆಗಿತ್ತು. ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿತ್ತು. ಇದನ್ನು ಲಟ್ಸ್ಕೊಂಬಿಡೋಣ ಅಂತ ಲಟ್ಟಿಸ್ತಾ ಇದ್ದೀನಿ. ತುಂಬ ಸ್ಮೂತಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ. ಲಟ್ಸೋದಕ್ಕೂ ಸ್ಮೂತ್ ಇರುತ್ತೆ, ತಿನ್ನೋದಕ್ಕೂ ಅಷ್ಟೇ ಸ್ಮೂತ್ ಬರುತ್ತೆ. ಎಷ್ಟು ಲಟ್ಸಿದ್ರು ನೀಟಾಗಿ ಎಳ್ದು ಬರುತ್ತೆ, ಅಷ್ಟು ಚೆನ್ನಾಗಿ ಮೆತ್ತಗಾಗಿತ್ತು. ನಮ್ಮ ಮನೆಯವರು ಬೇಯಿಸ್ತಾ ಇದ್ದರು ಚಪಾತಿನ. ಅಷ್ಟೊತ್ತಿಗೆ ಹೀರೆಕಾಯಿ ಭಾಗಗಳು ಬೆಂದಿತ್ತು. ಹೀಗೆ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಕಟ್ಟಾಯಿತು ಸೌಟಲ್ಲಿ. ಸೊ ಬೆಂದಿದೆ ಅಂತ ನಾನು ಇದನ್ನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಚಪಾತಿನೂ ಕೂಡ ಬೇಯಿಸಾಯಿತು. ಇವತ್ತು ಹಬ್ಬದ ದಿನ ಊಟಕ್ಕೆ ಹೆಸರು ಗಂಜಿ, ತುಪ್ಪ, ಚಪಾತಿ ಮತ್ತು ಹೀರೆಕಾಯಿ ಪಲ್ಯ.
ಅದಾದಮೇಲೆ ಮತ್ತೆ ಸ್ನಾನ ಮಾಡಿ ಸಂಜೆಗೆ ನೈವೇದ್ಯಕ್ಕೆ ರೆಡಿ ಮಾಡಬೇಕು. ಅದಕ್ಕೆ ನಾನು ಬಾಳೆಹಣ್ಣು ಹೆಚ್ಕೊಳ್ತಾ ಇದ್ದೀನಿ. 2 ಬಾಳೆಹಣ್ಣನ್ನು ಹೆಚ್ಚಿ ಹಾಲು ಹಾಕಿ ಬೆಲ್ಲ ಹಾಕಿ ಒಂದು ಪಾಯಸ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿದ್ದು. ಬೇರೆ ಏನೇ ಪಾಯಸ ಮಾಡಿದ್ರು ಇರೋದು ನಾವಿಬ್ಬರೇ ಆಗಿದ್ದರಿಂದ ತಿನ್ನೋದು ಇಬ್ಬರಿಗೆ ಹೆಚ್ಚಾಗಿಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಚೂಚೂರೇ ಮಾಡ್ತಾಯಿದ್ದೀನಿ. ಅದು ಹಾಲು ಕೂಡ ಹಾಕಿದ್ದು ಲೋಟಕ್ಕೆ ನೈವೇದ್ಯಕ್ಕೆ ಅಂತ ಹಾಕಿಟ್ಕೊಂಡ್ಬಿಟ್ಟೆ. ಇದಕ್ಕೆ ಬೆಲ್ಲ ಮತ್ತು ಹಾಲು ಹಾಕಿ ಹುಟ್ಟಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಪಾಯಸ ರೆಡಿ ಆಯಿತು. ಅದಾದಮೇಲೆ ಪಂಚಾಮೃತ ಅಭಿಷೇಕ ಮಾಡಬೇಕು ಕೃಷ್ಣನ ವಿಗ್ರಹಕ್ಕೆ. ಅದಕ್ಕೆ ಜೇನುತುಪ್ಪ, ತುಪ್ಪ, ಸಕ್ಕರೆ, ಹಾಲು ಮತ್ತು ಮೊಸರು ಹಾಕಬೇಕು ಪಂಚಾಮೃತಕ್ಕೆ. ಮೊಸರು ಬೆಳಗ್ಗೆ ಹೆಪ್ಪಿಟ್ಟಿದ್ದೆ, ಅದಷ್ಟು ಗಟ್ಟಿ ಹೆಪ್ಪಾಗಿರಲಿಲ್ಲ, ಆದರೂ ಅದನ್ನೇ ಹಾಕಿದೆ. ಅವಿಷ್ಟು ರೆಡಿ ಮಾಡಿಬಿಟ್ಟು ನಾನು ಇಡ್ಲಿನ ನೈವೇದ್ಯಕ್ಕೆ ಇಡಬೇಕು. ಅದಕ್ಕೆ ಇಡ್ಲಿನ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಗಂಧ ತೆಗೆದು ಚಂದನ ಮತ್ತು ಗಂಧವನ್ನು ತೆಗೆದು ಸಂಧ್ಯಾ ವಂದನೆ ಮಾಡಿ ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಇಡ್ಲಿ ಬೇಯುತ್ತೆ. ಪಾಸ್ ಮಾಡಿ. ಅದಕ್ಕೆ ಅವಿಷ್ಟು ಫಸ್ಟು ರೆಡಿ ಮಾಡಿಕೊಟ್ಟು ನಾನಿಲ್ಲಿ ಮಾಡೋಣ ಅಂತ ಬಂದೆ. ಇಡ್ಲಿನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಏನು ಮಾಡ್ತಿದ್ರು ಅಂತಂದರೆ ಇಡ್ಲಿಗೆ ಅಮ್ಮ ಚಟ್ನಿ ಮಾಡ್ತಿದ್ರು, ಕಾಯಿ ಚಟ್ನಿ. ಆಮೇಲೆ ಹೀಗೆ ಫ್ರೂಟ್ ಸಲಾಡ್ ಮಾಡ್ಕೊತಿದ್ವಿ. ಆ್ಯಪಲ್ಲು ಬೇರೆ ಬೇರೆ ಹಣ್ಣೆಲ್ಲ ಅಣ್ಣ ತೊಗೊಂಬರ್ತಿದ್ದ, ನಾವೆಲ್ಲ ಅದನ್ನು ಮಾಡಿಕೊಂಡು ತಿಂತಿದ್ವಿ, ತಂಪಾಗುತ್ತೆ ದೇಹಕ್ಕೆ ಅಂತ. ಮನೇಲಿ ಜಾಸ್ತಿ ಜನ ಆದರೆ ಏನು ವೆರೈಟಿ ಮಾಡಿದ್ರು ಖಾಲಿ ಆಗುತ್ತೆ. ಸೊ ಇಡ್ಲಿನ ನಾನು ಬೇಯೋದಕ್ಕೆ ಇಟ್ಟು ನಾನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ನಾನು ಕಾಯಿ ಹಾಕಿ ಸಾಂಬಾರು ಪೌಡರ್ ಹಾಕಿ ರುಬ್ಕೊಳ್ತಾ ಇದ್ದೀನಿ, ಹುಣಸೆ ಹಣ್ಣನ್ನ ಸೇರಿಸಿ. ಸಾಂಬಾರಿಗೆ ಅಂತ ನಾನು ಮೊದಲೇ ಹೆಸರು ಬೇಳೆ ಮತ್ತು ತೊಗರಿ ಬೇಳೆನ ಈಕ್ವಲ್ ಪೋರ್ಷನ್, ಅಂದರೆ ಒಂದು 2 ಸ್ಪೂನು ಹೆಸರು ಬೇಳೆ, 2 ಸ್ಪೂನ್ ತೊಗರಿ ಬೇಳೆನ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು 10 ನಿಮಿಷ. ಅದಾದಮೇಲೆ ಕುಕ್ಕರ್ಗೆ ಬೇಳೆನ ಹಾಕಿ ಸಣ್ಣದಾಗಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಟೊಮೆಟೊವನ್ನು ಹೆಚ್ಚಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ. ಅರಿಶಿನ ಪುಡಿ, ಒಂಚೂರು ಎಣ್ಣೆ ಮತ್ತು ಉಪ್ಪು ಹಾಕಿ 3 ವಿಷಲ್ ಕೂಗಿಸ್ಕೊಂಡಿದ್ದೆ. ನೋಡಿ ಚೆನ್ನಾಗಿ ಬೇಳೆ ಕರಗಿದೆ. ಇಡ್ಲಿಗೆ ಈ ಥರ ಕರಗಿದ್ರೆ ಮಂದಕ್ಕೆ ಸಾಂಬಾರಾಗುತ್ತೆ, ದಪ್ಪ ಸಾಂಬಾರು ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಮಧ್ಯಾಹ್ನ ಮಾಡಿದ ಹೀರೆಕಾಯಿ ಪಲ್ಯ ಸ್ವಲ್ಪ ಉಳಿದಿತ್ತು, ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಈ ಸಾಂಬಾರು ಮಿಕ್ಸ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ. ಬಿರುವಂಥ ಮಿಶ್ರಣವನ್ನು ಹಾಕಿ ನಾನು ಕುದಿಸ್ತೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ನಾನು ಚೂರು ಜಾಸ್ತಿನೇ ಹಾಕಿದೆ, ಇಡ್ಲಿಗಾಗಿದ್ದರಿಂದ ಟೇಸ್ಟ್ ಬರುತ್ತೆ ಅಂತ. ಒಂದು 2 ಸ್ಪೂನ್ ಬೆಲ್ಲ, ಸ್ವಲ್ಪ ನೀರು ಹಾಕಿ ಕುದಿಸ್ತೀನಿ. ಉಪ್ಪು ಬೇಕಾದರೆ ಟೇಸ್ಟ್ ನೋಡಿಕೊಂಡು ಹಾಕಿದ್ರಾಯ್ತು. ಅದಾದಮೇಲೆ ತುಪ್ಪದ ಒಂದು ಒಗ್ಗರಣೆ ಕೊಡಬೇಕು. ತುಪ್ಪ, ಸಾಸಿವೆ ಮತ್ತು ಈ ಗುಂಡಿಗಿರೋ ಮೆಣಸಿನ್ಕಾಯಿ. ಇದು ತಮಿಳ್ನಾಡು ಸೈಡು ಅಥವಾ ತಮಿಳ್ನಾಡು ಸ್ಟೈಲ್ ಸಾಂಬಾರುಗಳಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಈ ಊಟಿ ಸೈಡಲ್ಲೆಲ್ಲ ಇದು ಜಾಸ್ತಿ ಹಾಕಿರ್ತಾರೆ. ನಾನು ಅದನ್ನು ತರಿಸ್ಕೊಂಡಿದ್ದೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಿಂಗೆ ಬೇಕಾದವರು ಹಿಂಗೆ ಹಾಕ್ಕೋಬೋದು, ನಾನೇನೂ ಹಾಕಿಲ್ಲ, ಸಿಂಪಲಾಗಿ ಇಷ್ಟೇ ಒಂದು ಒಗ್ಗರಣೆ ಮಾಡಿಕೊಂಡೆ. ಕರಿಬೇವು ಹಾಕಿ ಒಗ್ಗರಣೆ ಮಾಡಿದ್ದೆ. ಅದಾದಮೇಲೆ ಸಾಂಬಾರು ಕುದಿಸಿ ರೆಡಿ ಆಯಿತು, ಇಡ್ಲಿನೂ ರೆಡಿ ಆಯಿತು ನೈವೇದ್ಯಕ್ಕೆ ಅಂತ ತಿನ್ನೋದಕ್ಕೂ. ನಮ್ಮ ಮನೆಯವ್ರು ಪೂಜೆ ಮುಗಿಸ್ತಾ ಬಂದರು. ಈಗ ನೈವೇದ್ಯ, ಅಭಿಷೇಕ, ನೈವೇದ್ಯ ಮತ್ತು ಮಂಗಳಾರತಿ. ನಮ್ಮ ಮನೆಯಲ್ಲೂ ಅಮ್ಮ ಏನು ಮಾಡ್ತಿದ್ರು, ಭಜನೆ ಮಾಡೋರು ಕೃಷ್ಣನ ಮೇಲಿಂದು, ಶಿವರಾತ್ರಿ ಆದರೆ ಶಿವನ ಮೇಲಿಂದು, ಹೀಗೆ ಆಯಾ ಹಬ್ಬಗಳಿಗೆ ತಕ್ಕಂತೆ ಹಾಡು ಹೇಳ್ತಿದ್ರು.
ಸಂಧಿಃ ಸೈಷಾ ಗಣೇಶ ವಿದ್ಯಾ ಗಣಾತ್ಮನಂ ಹೇ ವಂದ್ಯಾಚರಣತಿಂ ಯೋಗಿಯೋ. ಪುಟಾಣಿ ಕೃಷ್ಣನ ವಿಗ್ರಹ ತೊಗೊಂಬಂದಿದ್ದೆ ನಾನು. ಅದೇನಂದ್ರೂ ನಿಲ್ತಾ ಇರಲಿಲ್ಲ, ಬಿದೋಗ್ತಿತ್ತು. ಅದಕ್ಕೆ ನಗು ಬಂತು ನಮ್ಮಿಬ್ರಿಗೂ. ಸಫಲ ಮಾಡಿ ಪೊರೆಯೋ ತಂದೆ ಶ್ರೀ ಪುರಂದರ ವಿಠಲ ನೀನೊಲಿಯೋ ಎಂದೆಂದಿಗಾನಂದ ಸುಖವಾಣಿ ರಂಗಬಾರೈ. ಮಂಗಳಾರತಿ ಮುಗಿಸಿ ನಮ್ಮ ಮನೆಯವ್ರ ಕಾಲಿಗೆ ನಮಸ್ಕಾರ ಮಾಡಿ ತೀರ್ಥ ಮತ್ತು ಪ್ರಸಾದವನ್ನು ತಗೊಂಡು ನಮ್ಮ ಮನೆಯವರು ನಾನೇ ಹೂ ಮುಡಿಸ್ತೀನಿ ಅಂತ ಅಂದರು. ಸೊ ಅವರಿಗೆ ಹೇರ್ ಪಿನ್ನಲ್ಲಿ ಹೂ ಮುಡಿಸೋದು ಹೇಗೆ ಅಂತ ಟ್ರೈನಿಂಗ್ ಕೊಟ್ಟು ಹೂ ಮುಡಿಸ್ಕೊಂಡು ಬಾಳೆಹಣ್ಣಿನ ಪಾಯಸ, ಇಡ್ಲಿ ಮತ್ತು ಸಾಂಬಾರು ಜೊತೆಗೆ ಹಬ್ಬದ ದಿನದ ರಾತ್ರಿ ಊಟನ ಮುಗಿಸ್ತಾ ಇದ್ದೀವಿ. ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ಬೆಳೆದಿದ್ದು ನಾನು. ಯಾವುದೂ ಮಾಡಿ ಗೊತ್ತಿರಲಿಲ್ಲ, ಅಮ್ಮ ಮಾಡೋದು ನೋಡ್ತಿದ್ದೆ ಅಷ್ಟೇ. ಈ ಸತಿ ನಾನೆಲ್ಲ ಇಂಡಿಪೆಂಡೆಂಟಾಗಿ ಮಾಡ್ತಾಯಿದ್ದೀನಿ, ತುಂಬಾ ಹೆಮ್ಮೆ ಆಗ್ತಿದೆ. ಇವಿಷ್ಟು ನಮ್ಮನೆ ಕೃಷ್ಣಾಷ್ಟಮಿ ಹಬ್ಬದ ವ್ಲಾಗ್. ಹೇಗಿತ್ತು ನಮ್ಮನೆ ಕೃಷ್ಣಾಷ್ಟಮಿ ಹಬ್ಬದ ವ್ಲಾಗು? ಇಷ್ಟ ಆಗಿದ್ದರೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.